ಸೊ ಟಾಸ್ಕ್ ಬಗ್ಗೆ ಈಗ ಮಾತಾಡೋದಾದ್ರೆ ಸುಮಾರು ಟಾಸ್ಕ್ಗಳಲ್ಲಿ ಒಂದಿಷ್ಟು ಭಯಾನಕ ಟಾಸ್ಕ್ಗಳು ಕೂಡ ಇತ್ತು. ಫಾರ್ ಎಕ್ಸಾಂಪಲ್ ಈಗ ಸಗಣಿ ಮೆತ್ತೋದು, ತಮ್ಮನ್ನೇ ತಲೆ ಬೋಳಿಸೋದು, ಆ ಥರದ್ದೆಲ್ಲ ಒಂದಿಷ್ಟು. ಸೊ ಆ ಟಾಸ್ಕ್ಗಳು ನೋಡಿದಾಗ ಭಾಗ್ಯಶ್ರೀಗೆ ಭಯ ಆಗಿತ್ತಾ, ಯಪ್ಪ ಸಾಕಪ್ಪ ಸವಾಸ ಬಿಗ್ ಬಾಸ್ ಓಡೋಬಿಡೋಣ ಅಂತ ಏನಾರು ಅನ್ಸುತ್ತೆ? ನೋ ಸರ್, ಇಲ್ಲ, ಖಂಡಿತ ಇಲ್ಲ. ನಾನು ಮನೆಯಿಂದ ಅವತ್ತು ಆ ವಾರ ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಮುಂದೆ ಏನೇ ಬಂದಿದ್ರು ಫೇಸ್ ಮಾಡಬೇಕು ಅನ್ನೋ ಧೈರ್ಯ ಬಂದುಬಿಟ್ಟಿತ್ತು ನನಗೆ. ರಿಯಲ್ ಲೈಫಲ್ಲಂತೂ ಇಂಥ ಸಂದರ್ಭಗಳು ನನಗೆ ಯಾವತ್ತೂ ಬಂದಿಲ್ಲ. ಆದರೆ ಇಲ್ಲಿ ಬರ್ತಾ ಇದೆ ಅಂದರೆ ಫಸ್ಟ್ ವಾರದಲ್ಲಿ ಹೆದರ್ಕೊಂಡಿದ್ದೆ, ಇಲ್ಲ ಅಂತಲ್ಲ. ನನಗೆ ಹೇಳೋದು ಬೀಳೋ, ನಂಗೆ ಮೇಯ್ನಾಗಿ ಗಾಯಗಳಾಗೋದು ನನಗೆ ಇಷ್ಟ ಇಲ್ಲ, ಗಾಯಗಳಾಗಬಾರ್ದು ನನಗೆ. ಆದರೆ ಆಮೇಲೆ ಮೆಂಟಲಿ ತುಂಬ ಪ್ರಿಪೇರ್ ಆಗಿಬಿಟ್ಟಿದ್ದೆ. ಮೊನ್ನೆ ಯಾರೋ ನನಗೆ ಇಂಟರ್ವ್ಯೂಲ್ಲಿ ಕೇಳಿದ್ರು, ನಿಮ್ಗೇನಾದರೂ ಆ ಥರ ಹೇರ್ ಕಟ್ ನಾವು ಮಾಡಬೇಕು ಅಂತ ಹೇಳಿದರೆ ಮಾಡಿಸ್ತಾ ಇದ್ರ? ಖಂಡಿತ ಹೇಳಿದೆ, ಮಾಡ್ತೀನಿ ಅಂತ. ಬಿಕಾಸ್ ಬಿಗ್ ಬಾಸ್ನ ನಾನು ತುಂಬ ಸೀರಿಯಸ್ಸಾಗಿ ತೊಗೊಂಡ್ಬಿಟ್ಟೆ. ಆಮೇಲೆ ನಾನು ಎಷ್ಟು ಸೀರಿಯಸ್ಸಾಗಿ ತೊಗೊಂಡಿದ್ದೆ ಅಂದರೆ ಏನು ಹೇಳಿದ್ರು ಮಾಡ್ತಿದ್ದೆ. ನನಗೆ ಅವರು ಒಂದು ಸರಿ ಸಂಗೀತ ಅವ್ರಿಗೆ ಸಗಣಿ ನೀರು ಹಾಕಿದ್ರು. ಫಸ್ಟ್ ಟೈಮು ಸ್ವಲ್ಪ ಭಯ ಆಗಿತ್ತು, ಲೈಕ್ ಜೈಲಿಗೆ ಕಳಿಸಿದ್ರು, ಕಳಪೆ ಕೊಟ್ಟರು. ಈ ಹೋಗ್ತಾ ಹೋಗ್ತಾ ಒಂದು 4-5ನೇ ವಾರದಲ್ಲಿ ಹೇಗಾಗಿಬಿಟ್ಟಿದೆ ಅಂದರೆ, ಅಕಸ್ಮಾತ್ ಅವ್ರು ಏನಾದ್ರು ನನ್ನ ನಿಲ್ಲಿಸಿ ಸಗಣಿ ನೀರು ಹಾಕಿದ್ರು, ನಾನು ಅದನ್ನು ಸ್ಟ್ರಾಂಗಾಗಿ ತೊಗೊಳ್ತಿದ್ದೆ. ಗುಡ್, ಇದೆಲ್ಲ ಈ ಆಪ್ಷನ್ಸು, ಈ ಸಂದರ್ಭಗಳು ರಿಯಲ್ ಲೈಫಲ್ಲಿ ಬರುತ್ತೋ ಬರಲ್ಲ, ಒಪ್ಕೊಳ್ತೀವೋ ಒಪ್ಕೊಳ್ಳಲ್ಲ ಗೊತ್ತಿಲ್ಲ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಅದನ್ನು ಖಂಡಿತ ನಾನು ಒಪ್ಕೊಳ್ತಿದ್ದೆ, ಮಾಡ್ತಿದ್ದೆ. ಓಕೆ ಮೇಡಮ್. ಸೊ ನೀತು, ನಮ್ರತಾ ಮತ್ತು ತನಿಷಾ ಅವರ ಬಗ್ಗೆ ಮಾತಾಡೋದಾದ್ರೆ, ನೀತು ಅವರ ಪರ್ಸ್ನಲ್ ಲೈಫಲ್ಲಿ ತುಂಬ ದೊಡ್ಡ ಅಚೀವ್ಮೆಂಟ್ಗಳನ್ನು ಮಾಡಿದ್ದಾರೆ. ಸೊ ಇಂಡಿಯಾನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಅವರ ದೊಡ್ಡ ಸಾಧನೆ ಅದು. ಸೊ ಜೆಂಡರ್ ಆಗಿ ಸಾಕಷ್ಟು ವಿಚಾರಗಳಲ್ಲಿ ಅವ್ರಿಗೆ ಮನಸ್ಸಿಗೆ ಎಷ್ಟೆಲ್ಲ ಕಷ್ಟಗಳಾಗಿದೆ, ನೋವುಗಳಾಗಿದೆ, ಅದನ್ನೆಲ್ಲ ಮೀರಿ ಅವರು ಎದ್ದು ನಿಂತು ಒಂದು ಸಾಧನೆ ಮಾಡಿದ್ದಾರೆ. ಐ ಹ್ಯಾವ್ ದಟ್ ರೆಸ್ಪೆಕ್ಟ್ ಟೋಟಲಿ. ಬಟ್ ಇಲ್ಲಿ ಅಂತ ಬಂದಾಗ ಕೆಲವೊಂದು ಟಾಸ್ಕ್ಗಳಲ್ಲಿ ಅವರು ಕನ್ಫ್ಯೂಸ್ ಆಗಿದ್ದು ಉಂಟು, ಬೇರೆಯವ್ರನ್ನ ಕನ್ಫ್ಯೂಸ್ ಮಾಡಿದ್ದು ಉಂಟು, ಆ್ಯಂಡ್ ಮಾಡ್ತೀನಿ ಅಂತ ಹೇಳಿ ಅದನ್ನು ಮಾಡೋಕ್ಕಾಗದೇ ಇರೋದು ಉಂಟು. ಸೊ ಆ ಥರದ್ದೆಲ್ಲ ನೋಡಿದ್ದೀವಿ. ಆ್ಯಂಡ್ ಓಕೆ, ನಂಗೆ ಹೊರಗಡೆ ಜಗತ್ತಲ್ಲಿ ಅಷ್ಟಾಗಿ ಪರಿಚಯ ಅವರು ಇಲ್ಲ. ಈ ಶೋಗೆ ಬಂದಾಗಲೇ ನನಗೂ ಗೊತ್ತಾಗಿದ್ದು. ಇನ್ನು ತನಿಷಾ ಅವರಂತೂ ಅವರು ಸಖತ್ತು ಟಫ್ ಕಂಟೆಸ್ಟೆಂಟು. ಫಿಸಿಕಲಿ ಇರಬಹುದು, ಮೆಂಟಲಿ ಇರಬಹುದು, ಎಮೋಷ್ನಲಿ ಇರಬಹುದು. ಅವರು ತುಂಬ ಹತ್ತಿರ ಆದರು ನನಗೆ. ಸ್ಟಾರ್ಟಿಂಗ್ ಅಷ್ಟು ಹತ್ತಿರ ಆಗಿರಲಿಲ್ಲ ಅವರು ನನಗೆ ಹತ್ತಿರ ಆಗಿರಲಿಲ್ಲ, ನಾನು ಅವ್ರಿಗೆ ಹತ್ತಿರ ಆಗಿರಲಿಲ್ಲ. ಆಮೇಲೆ ಹೋಗ್ತಾ 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 ತುಂಬ ಹತ್ತಿರ ಆಗ್ಬಿಟ್ವಿ. ಅವರು ಎಲ್ಲ ನನಗೆ ಏನಾದರೂ ನಾನು ಒಂದು ಸಣ್ಣ ಪುಟ್ಟ ಗುಡ್ ಥಿಂಗ್ ಏನೇ ಮಾಡಿದ್ರು ಬಂದು ಅವ್ರು ನನಗೆ ಅದನ್ನು ಕಾಂಪ್ಲಿಮೆಂಟ್ ಕೊಡ್ತಾಯಿದ್ರು. ನಾನು ಹೇಳ್ತಿದ್ದೆ, ಥ್ಯಾಂಕ್ ಯು ತನಿ, ನೀವು ನನ್ನ ಗಮನಿಸಿದ್ದಕ್ಕೆ ಅಂತ. ಅಂದರೆ ತುಂಬ ಜನ ಗಮನಿಸಿರಲಿಲ್ಲ. ಆದರೆ ಇವ್ರು ಮಾತ್ರ ಏನಾದರೂ ಒಂದು ಚಿಕ್ಕದು ನಾನು ಒಳ್ಳೆಯದು ವಾವ್ ಅನ್ನೋದು ಮಾಡಿ ನಾನು ಖುಷಿ ಪಟ್ಟಾಗ ಬಂದು ಕಾಂಪ್ಲಿಮೆಂಟ್ ಕೊಡ್ತಾಯಿದ್ರು. ಸೊ ಇನ್ ದ್ಯಾಟ್ ವೇ ಶಿ ವಾಸ್ ವೆರಿ ನೈಸ್. ನಮ್ರತಾ ಅಂತೂ ಆ ಗ್ರೂಪು, ಆ ಟೀಮು, ಆ್ಯಂಡ್ ಡೋರ್ ಹೊರಗಡೆನೇ ತುಂಬ ಅವ್ರದ್ದು ಮಾತುಕತೆ ನಡೀತಾ ಇದ್ದಿದ್ದು. ನಾನಂತೂ ಯಾವಾಗಲೂ ಮನೆ ಒಳಗೆ ಕಿಚನ್ನು ಇಲ್ಲ ಈ ಹರಟೆ ಕಟ್ಟೆ ಈ ಥರನೇ ಇರ್ತಿದ್ದಿದ್ದು ಜಾಸ್ತಿ. ಬಟ್ ಅವರು ನನಗೆ ತುಂಬ ಹತ್ತಿರ ಆಗಿದೆ ಯಾವಾಗ ಅಂದರೆ, ಒಂದು ಕೋಪ ಬರೆಸ್ಬೇಕು ಇಲ್ಲ ನಗು ಬರೆಸ್ಬೇಕು ಅನ್ನೋ ಒಂದು ಟಾಸ್ಕ್ ಇತ್ತು. ಗೊಂಬೆ ಥರ ಕೂತ್ಕೊಂಡಿರ್ಬೇಕು ನಾವು ಅಂತ. ಆ ಟಾಸ್ಕಿಂದ ಸ್ವಲ್ಪ ಹತ್ತಿರ ಆದರು. ಆ ಟಾಸ್ಕಿಂದ ನನಗೆ ತುಂಬ ಕನ್ಸರ್ನ್ ತೋರಿಸ್ತಾಯಿದ್ರು, ಎಮೋಷ್ನಲಿ ಕನೆಕ್ಟ್ ಆಗ್ತಾಯಿದ್ರು. ಸೊ ಆ ವಿಚಾರದಲ್ಲಿ ಶಿ ಬಿಕೇಮ್ ವೆರಿ ಕ್ಲೋಸ್ ವಿತ್ ಮೀ. ಸೊ ನಿಮ್ಮ ಮತ್ತು ಸಿರಿ ಅವ್ರ ನಡುವೆ ತುಂಬಾನೇ ಆತ್ಮೀಯವಾದ ಸಂಬಂಧ ಇದೆ. ಈ ಬಿಗ್ ಬಾಸ್ ಇಂದ ಸ್ಟಾರ್ಟ್ ಆಗಿದ್ದಲ್ಲ, ಅದು ನಿಮ್ಮದು ಮುಂಚೆಯಿಂದ. ಹೌದು. ಸೊ ಸಿರಿ ಅವ್ರ ಬಗ್ಗೆ ಸಿರಿ ಇಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್. ಸೊ ನಾನು ಬದುಕಿನಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೂ ತುಂಬ ವಿಚಾರಗಳನ್ನು ಹಂಚ್ಕೊಂಡಿದ್ದೀನಿ. ಅಂದರೆ ಆ ಟೈಮಲ್ಲಿ ನನ್ನ ಮದುವೆ ಅದಾದಮೇಲೆ ಸೀರಿಯಲ್ನ ಬಿಡಬೇಕಾದ್ರೆ ನನ್ನ ಮಗ ಹುಟ್ಟೋ ಟೈಮ್ ಐ ವಾಸ್ ಕ್ಯಾರಿಂಗ್. ಸೊ ಆ ಥರ ಎಮೋಷ್ನಲಿ ತುಂಬ ಕನೆಕ್ಟ್ ಆಗಿ ತುಂಬ ಇದ್ದಂಥ ಇಬ್ಬರು ಫ್ರೆಂಡ್ಸ್ ನಾವು. ಸೊ ಇಲ್ಲಿ ನಾನು ಅವರನ್ನು ನೋಡಿದಾಗ ತುಂಬ ಖುಷಿಪಟ್ಟೆ. ಏನಂದರೆ ಈ ಮನೆಯಲ್ಲಿ ಯಾರು ಇರ್ತಾರೆ ಅಂತ ಗೊತ್ತಿಲ್ಲದಿರೋ ಜಾಗದಲ್ಲಿ ಇವ್ರು ಸಿಕ್ಕರಲ್ಲ, ಐ ಬಿ ವೆರಿ ಕಂಫರ್ಟಬಲ್. ಒಂಥರ ಫ್ರೆಂಡ್ಶಿಪ್ ಕಂಫರ್ಟ್ ಝೋನ್ ಅನ್ನೋದು ಬೇಕಲ್ವಾ ಈ ಮನೆಯಲ್ಲಿ. ಸೊ ಅದು ಇವರಿಂದ ಖಂಡಿತ ಸಿಗುತ್ತೆ ಅಂತ ನನಗೆ ನಂಬಿಕೆ ಇತ್ತು. ಹಾಗೆ ಕೂಡ ಇದ್ವಿ ನಾವಿಬ್ಬರು. ನೋ ಡೆಫಿನೆಟ್ಲಿ ಇಲ್ಲ. ಯಾಕೆಂದರೆ ನಾವು ಯಾವತ್ತೂ ಆ ರೀತಿ ನಮ್ಮಿಬ್ರಿಗೂ ಆ ಭಾವನೆ ಬರಲೇ ಇಲ್ಲ, ನನ್ನ ಮೇಲೂ ಬರಲಿಲ್ಲ. ಆ್ಯಂಡ್ ಒಂದೊಂದು ಸರಿ ರಾತ್ರಿ ನಾನು ನನ್ನ ಮಗನ ಮಿಸ್ ಮಾಡ್ಕೊಳ್ತೀನಿ ಅಂದಾಗ ಅವ್ರನ್ನ ತಬ್ಕೊಂಡು ಮಲ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಅವ್ನ ಕೈ ಹಾಕ್ಕೊಂಡು ಅವನ ಜೊತೆ ಮಲ್ಕೊಳ್ಳೋದು ಅಭ್ಯಾಸ. ಸೊ ಅವಾಗ ಅವ್ರನ್ನ ತಬ್ಕೊಂಡ್ರೆ ಅವರು ಅದು ಖುಷಿ ಪಡ್ತಿದ್ರು. ಅವರು ಗುಡ್ ಅಂತ ಇದ್ರು. ಸೊ ಹಾಗಾಗಿ ಐ ಹ್ಯಾವ್ ಗಾಟ್ ವೆರಿ ಗುಡ್ ಮೆಮೊರೀಸ್ ಅವ್ರ ಜೊತೆ ಬಿಗ್ ಬಾಸಲ್ಲಿ ನನಗೆ. ಈಶಾನಿ ಕೂಡ ನಿಮ್ಮ ಜೊತೆಲೇ
ಒಟ್ಟೊಟ್ಟಿಗೆ ಹೊರಬಂದು ಈಶಾನಿ ಅವ್ರ ಬಗ್ಗೆ ಇಶಾನಿ ಪಾಪ ಅವರು ಹಿಂದಿನ ದಿವಸ ಎಲಿಮಿನೇಟ್ ಆಗಿದ್ರು ಆ್ಯಂಡ್ ನಾನು ನೆಕ್ಸ್ಟ್ ಡೇ ಆಗಿದ್ದೆ. ಒಟ್ಟಿಗೆ ವೇದಿಕೆ ಮೇಲೆ ಸಿಗ್ತೀವಿ ನಂಗೆ ಗೊತ್ತಿರಲಿಲ್ಲ. ಸೊ ವೇದಿಕೆ ಮೇಲೆ ಸಿಕ್ಕಾಗ ಒಟ್ಟಿಗೆ ಸಿಕ್ಕಿದ್ವಿ. ನನಗನ್ಸಿದ್ದು ಅವರು ನನಗೆ ಅವ್ರು ಮುಂಚೆ ನಂಗೆ ಗೊತ್ತಿರಲಿಲ್ಲ. ಅವ್ರು ಏನು ಸಾಧನೆ ಮಾಡಿದ್ದಾರೆ ಅದು ಕೂಡ ನನಗೆ ಗೊತ್ತಿರಲಿಲ್ಲ. ಈ ವೇದಿಕೆಗೆ ಬಿಗ್ ಬಾಸ್ ಮನೆಗೆ ಬಂದಮೇಲೆ ಅವ್ರು ಪರಿಚಯ ಆಗಿದ್ದು ನನಗೆ. ಅವ್ರಿಗೆ ತುಂಬ ಎಬಿಲಿಟಿ ಇತ್ತು. ಅಂದರೆ ಕೆಲವರು ಏನು ಮಾಡ್ತಾಯಿದ್ರು, ಫಿಸಿಕಲಿ ಅವರು ಅಂದರೆ ಸಣ್ಣ ಇದ್ದಾರೆ, ಶಾರ್ಟ್ ಇದ್ದಾರೆ, ಆಗಲ್ಲ ಅವ್ರ ಕೈಲಿ ಆಗಲ್ಲ ಅನ್ನೋ ರೀತಿಯೇ ಅವ್ರ ಪಾಪ ಕೈ ರೇಸ್ ಮಾಡ್ತಿದ್ರು. ನಾನೇ ಸುಮಾರು ಸರಿ ನೋಡಿದ್ದೀನಿ. ನಾನು ಮಾಡ್ತೀನಿ, ಇದಾಗುತ್ತೆ ಅಂತೆಲ್ಲ ಹೇಳಿದ್ದು ಉಂಟು. ಮಾಡೋಕ್ಕಾಗಲ್ಲ ಅಂತಲೇ ತುಂಬ ಜನ ಅವರನ್ನು ತಗೊಳ್ತಿರ್ಲಿಲ್ಲ, ಸೆಲೆಕ್ಟ್ ಮಾಡ್ಕೊಳ್ತಿರ್ಲಿಲ್ಲ. ಆದರೆ ಅವರು ರ್ಯಾಪ್ ಅನ್ನುವಂತಹ ಒಂದು ಇದರಲ್ಲಿ ಬಹಳಷ್ಟು ಸಾಧನೆ ಮಾಡಿದ್ದಾರೆ ಅಂತ ಈಗ ಬಂದಮೇಲೆ ಇಲ್ಲ ಅಲ್ಲಿ ಮಾತಾಡಿದಾಗ ಕೇಳ್ಪಟ್ಟೆ. ಅವಕಾಶ ತುಂಬ ಕೊಟ್ಟರು ನನಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಅವ್ರಿಗೂ ಕೂಡ. ಸೆಕೆಂಡ್ ವಾರದಿಂದನೋ ಥರ್ಡ್ ವೀಕಿಂದನೋ ತುಂಬ ಅವ್ರಿಗೂ ಚಾನ್ಸಸ್ ಕೊಟ್ಟಿದ್ದಾರೆ. ಎಲಿಮಿನೇಷನ್ ಇದರಲ್ಲಿ ಅವ್ರನ್ನ ಸೇವ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಮಾತು ಕೂಡ ಹೇಳ್ತಾಯಿದ್ರು, ಸರ್ ಹೇಳ್ತಾಯಿದ್ರು, ಹೀಗಲ್ಲ ಹೀಗಿರಬೇಕು, ಮಾಡಬೇಕು, ಸ್ವಲ್ಪನಾದರೂ ಟ್ರೈ ಮಾಡಿ, ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾಯಿದ್ರು. ಎಲ್ಲೂ ಒಂದು ಕಡೆ ಅವರು ಸ್ವಲ್ಪ ಗುಂಪಲ್ಲಿ ಕಳೆದು ಹೋದರು ಅಂತ ಅನಿಸುತ್ತೆ ನನಗೆ. ಸೊ ಆಗಲೇ ಕಾರ್ತಿಕ್ ಮತ್ತು ಸಂಗೀತ ನಡುವೆ ಅಂಥದ್ದೇನಿಲ್ಲ ಅಂತ ಹೇಳಿದ್ರಿ. ಈಶಾನಿ ಮತ್ತು ಮೈಕಲ್ ಬಗ್ಗೆ ಏನು ಹೇಳ್ತೀರಿ? ಈಶಾನಿ ಮೈಕಲ್ ಇಸ್ ವೆರಿ ಪ್ರಾಕ್ಟಿಕಲ್ ಪರ್ಸನ್. ಅವರು ಯಾವುದನ್ನು ತುಂಬ ಎಮೋಷ್ನಲಿ ಜಾಸ್ತಿ ತೊಗೊಳ್ಳಲ್ಲ, ಅವರು ಕನೆಕ್ಟೇ ಆಗಲ್ಲ ಅವರು. ಬಟ್ ಇವರಿಬ್ಬರು ಓಡಾಡ್ತಿದ್ದ ರೀತಿ, ಮಾತಾಡ್ತಿದ್ದ ರೀತಿ, ನಡ್ಕೊಂಡಿದ್ದ ರೀತಿ, ಬಟ್ ಈಶಾನಿ ವಾಸ್ ಲಿಟಲ್ ಸೀರಿಯಸ್. ಅವರು ನಾವೆಲ್ಲ ಒಟ್ಟಿಗೆ ಬೆಡ್ ಪಕ್ಕ ಶೇರ್ ಮಾಡ್ಕೊಳ್ತಿದ್ದಾಗ ಮಾತಾಡಿದ್ದು ಉಂಟು. ಲೈಕ್ ನಾನು ಈ ರಿಲೇಷನ್ಶಿಪ್ಪಲ್ಲಿ ಅಂದರೆ ಈ ಲವ್ ವಿಚಾರದಲ್ಲಿ ಸೀರಿಯಸ್ ಆಗಿದ್ದೀನಿ, ಹೀ ಈಸ್ ನಾಟ್ ದೇರ್, ಅವ್ರು ಆ ಥರ ಅಂದ್ಕೊಳ್ತಾ ಇಲ್ಲ ಅಂತ ಹೇಳಿದ್ದು ಉಂಟು. ಬಹುಶಃ ಇವ್ರು ಸೀರಿಯಸ್ ಆಗಿ ತೊಗೊಂಡಿದ್ರು ಅನಿಸುತ್ತೆ. ಅವರು ಉಸ್ತುವಾರಿಲಿ ಒಂದು ಸರಿ ಬಲೂನ್ದೇನೋ ಟಾಸ್ಕ್, ನೀರು ಕಲೆಕ್ಟ್ ಮಾಡೋ ಒಂದು ಟಾಸ್ಕಲ್ಲಿ ಇವರು ಡಿಸಿಷನ್ ಏನೋ 3 ಸರಿ ಕೊಟ್ಬಿಟ್ಟಿದ್ದಾರೆ. ಸೊ 3 ಸರಿ ಹೇಳೋ ಹಾಗೆ ಮಾಡಿದ್ದಾರೆ ಅಂತ ಹೇಳಿ ಅವತ್ತಿಂದ ಇವರು ಏನೋ ಇನ್ಮೇಲೆ ಲವ್ ಎಲ್ಲ ಏನೂ ಇಲ್ಲ, ಇನ್ನು ಮುಂದೆ ಇದ್ದರೆ ಫ್ರೆಂಡ್ಸ್ ಆಗಿರೋಣ ಅಂತ ಹೇಳಿದ್ದು ಉಂಟಂತೆ. ಅವರಲ್ಲಿ ಮಾತಾಡ್ಕೊಂಡಿದ್ದಾರೆ ಅಂತ ನನ್ನ ಕಿವಿ ಮೇಲೆ ಬಿದ್ದಿದ್ದು ಅಷ್ಟೇ. ಇವ್ರು ಇಷ್ಟಪಟ್ಟಿದ್ದಾರೆ. ಆಮೇಲೆ ಆ ಥರ ಪ್ರಾಬ್ಲಮ್ ಆದಮೇಲೆ ಮೇ ಬಿ ಅವರಿಬ್ಬರು ಫ್ರೆಂಡ್ಸ್ ಆಗಿ ಉಳಿದ್ರು ಅಂದ್ಕೊಳ್ತೀನಿ. ನಿಮ್ಮ ಪ್ರಕಾರ ಒನ್ ವೇ ಲವ್? ಹೌದು. ಇಲ್ಲ, ನನಗೆ ನೋಡ್ತಾ ಇದ್ದಾಗ ಮೈಕಲ್ ಅವರು ತುಂಬ ಖುಷಿಯಾಗಿ ಇರ್ತಿದ್ರು. ಅವ್ರ ಜೊತೆ ತುಂಬ ಚೆನ್ನಾಗಿ ಆತ್ಮೀಯವಾಗಿ ಮಾತಾಡ್ತಿದ್ರು, ಕೇರ್ ಮಾಡ್ತಾಯಿದ್ರು. ಅವ್ರಿಗೇನಾದ್ರು ಬೇಜಾರಾದರೂ ತುಂಬ ಚೆನ್ನಾಗಿ ನೋಡ್ಕೊಳ್ತಾಯಿದ್ರು. ಅದು ಯಾಕೆ ಒನ್ ವೇ ಲವ್ ಆಯಿತು ನಂಗೆ ಗೊತ್ತಿಲ್ಲ. ಇವರಂತೂ ಸೀರಿಯಸ್ ಆಗಿದ್ರು, ಈಶಾನಿ ಅವರು ಸೀರಿಯಸ್ ಆಗಿದ್ರು. ಇನ್ನೊಂದು ಮೇಡಮ್, ಎಲ್ಲರೂ ಅಂದರೆ ಬಿಗ್ ಬಾಸ್ ಅಂತಂದರೆ ವ್ಯಕ್ತಿ ಮತ್ತು ವ್ಯಕ್ತಿತ್ವದ ಒಂದು ಸಂಘರ್ಷ. ಸೊ ಬಿಗ್ ಬಾಸ್ ಮನೆಯಲ್ಲಿ ಇರೋರ್ದು ನಿಮ್ಮ ಪ್ರಕಾರ ಎಲ್ಲರದ್ದು ಮುಖವಾಡದ ಬದುಕ, ಅಥವಾ ಒಂದಿಷ್ಟು ಜನ ಮುಖವಾಡ ಬಿಚ್ಚಿಟ್ಟು ನಿಜವಾಗಿಯೂ ಆಟ ಆಡ್ತಾ ಇದ್ದಾರೆ? ಸರ್ ಇಲ್ಲ, ನನಗನ್ಸುತ್ತೆ ನಾನು ಯಾವಾಗಲೂ ನೆನೆಸ್ಕೊಳ್ಳೋದು ಒಂದು ಹಾಡಿತ್ತು, ವಾಸುಕಿ ವೈಭವ್ ಅವ್ರು ಹಾಡಿದ್ರು ಗೊತ್ತಾ, ಮನಸ್ಸಿಂದ ಯಾರೂ ಕೆಟ್ಟೋರಲ್ಲ. ಹಾಗೆ ಯಾರೂ ಕೆಟ್ಟವರಲ್ಲ, ಆ ಸಂದರ್ಭಕ್ಕೆ ಅದು ಮಾಡಬೇಕು ಅನಿಸ್ದಾಗ ಮಾತ್ರ ಮಾಡ್ತಿದ್ದಾರಲ್ಲ ಅಷ್ಟೇ. ಅದರ್ವೈಸ್ ಯಾರಿಗೂ ನನಗೆ ಗೊತ್ತಿರೋ ಪ್ರಕಾರ ನಿಜ ಜೀವನದಲ್ಲಿ ಯಾರೂ ಬಂದು ಹೋಗಲೇ ಬಾರೋಲೇ ಇಲ್ಲ ತಳ್ಳೋದೋ ಬೀಳಿಸೋದೋ ಆ ಥರ ನನಗನ್ಸಲ್ಲ ಸರ್. ಮೇ ಬಿ ಆ ಬಿಗ್ ಬಾಸ್ ಮನೆಗೋಸ್ಕರ ಎಲ್ಲರೂ ಹಾಗೆ ಬದುಕ್ತಾ ಇದ್ದಾರೆ. ಇಲ್ಲ ಹಾಗೆ ಬದುಕಲಿಲ್ಲ ಅಂದರೆ ನಾವು ತುಂಬ ಮುಂದೆ ಹೋಗೋಕ್ಕಾಗಲ್ಲ, ಗುರಿ ರೀಚ್ ಆಗೋಕ್ಕಾಗಲ್ಲ ಅಂತ ಆ ರೀತಿ ನಡ್ಕೊಳ್ತಿದ್ದಾರೆ ಅಂತ ಅಷ್ಟೇ ಅನಿಸ್ತಿದೆ ಹೊರತು ಅದರ್ವೈಸ್ ಯಾರೂ ಆ ಥರ ಇಲ್ಲ. ಬಿಗ್ ಬಾಸ್ ಮನೇಲಿ ಇರೋಕ್ಕೆ ಅಂತಲೇ ಮುಖವಾಡ ಹಾಕೊಂಡಿದ್ದಾರೆ ಅಂತ ಹೇಳಿ ಸಂದರ್ಭಕ್ಕೋಸ್ಕರ ಮಾಡಬೇಕಾಗತ್ತೆ, ಮಾಡ್ತಾ ಇದ್ದಾರೆ. ಒಬ್ಬರು ಸ್ಪರ್ಧಿ ಹೆಸರು ಹೇಳ್ತೀನಿ, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಒಂದು ಪದ ಅಥವಾ ವಾಕ್ಯದಲ್ಲಿ ಹೇಳ್ಬೇಕು. ಫಸ್ಟಿಗೆ ನಮ್ರತಾ ಎಬಿಲಿಟಿ ಇದೆ, ಆದಷ್ಟು ಬೇಗ ಅದನ್ನು ಹೊರಗೆ ತರಬೇಕು. ಸ್ನೇಹಿತ್ ಗುಂಪಲ್ಲಿ ಕಳೆದು ಹೋಗದೆ ಅವ್ರ ಗುರಿ ಕಡೆ ಗಮನ ಕೊಡಬೇಕು. ತುಂಬ ಚೆನ್ನಾಗಿ ಜೋರಾಗಿ ಹಾರ್ತಾ ಇದೆ. ಈಶಾನಿ ಎಲ್ಲೋ ಒಂದು ಕಡೆ ಗುಂಪಲ್ಲಿ ಕಳೆದು ಹೋದರು. ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಆದರೆ ಅದು ಒಂದು ಲೈನ್ ಬಂದಿತ್ತು ಅವ್ರಿಗೆ, ಆನೆ ಆದರೆ ತುಂಬ ದಾರಿ ತಪ್ಪಿತು ಹೋಯಿತು ಅಂದರೆ ಇಟ್ ಇಸ್ ಡೇಂಜರಸ್ ಅಂತ. ಸ್ವಲ್ಪ ಎಲ್ಲೋ ಅದು ಮೊದಲೇ ವಾರ್ನಿಂಗ್ ಕೊಟ್ಟಿದ್ರು, ಅದನ್ನು ಬೇಗ ಅವರು ತಲೆಗೆ ತಗೋಬೇಕು. ತುಕಾಲಿ ಸಂತೋಷ್ಗೆ ಛಲ ಇದೆ, ಆದರೆ ಅದನ್ನು ಬೇರೆ ರೀತಿ ಅಂದರೆ ಇನ್ನೊಬ್ಬರು ಸಹಾಯದಿಂದ ಮಾಡ್ಕೋಬೇಕು ಅನ್ನೋದನ್ನು ಬಿಟ್ಟು ತಾನೇ ಮುಂದೆ ನಿಂತು ಗೇಮ್ ಆಡಿದ್ರೆ ಗುಡ್.
ತನಿಷಾ ಡೇರ್ ಡೆವಿಲ್. ಎಲ್ಲದಕ್ಕೂ ಸೈ. ನೀತು ನೀತು ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ, ಇನ್ನೊಬ್ರು ಕನ್ಫ್ಯೂಸ್ ಮಾಡ್ತಾರೆ. ಇಲ್ಲ ಅಂದರೆ ವೆರಿ ಗುಡ್ ಲೇಡಿ. ರಕ್ಷಕ್ ರಕ್ಷಕ್ ಸ್ಟ್ರೇಟ್ ಫಾರ್ವರ್ಡ್. ಸಿರಿ ಸಿರಿ ಇಸ್ ಕ್ಯೂಟ್. ಸಂಗೀತ ಸಂಗೀತ ಸಂಗೀತಾಗಿ ಏನು ಹೇಳೋದಪ್ಪ, ಸಂಗೀತ ಏನಂದರೆ ವೆರಿ ಓಪನ್ ಮೈಂಡೆಡ್ ನನಗೆ ಕಾಣಿಸಿದ ಹಾಗೆ. ಬಟ್ ಈಗ ಮಾತಾಡ್ತಾ ಇರೋದು, ಈಗ ಇತ್ತೀಚೆಗೆ ಒಂದು 3 ದಿವಸದಿಂದ ಟಾಸ್ಕ್ಗಳಾಗ್ತಾ ಇರೋದು ನೋಡಿದ್ರೆ ಬೇರೆ ರೀತಿಯೇ ಮಾತಾಡ್ತಾ ಇದ್ದಾರೆ, ಅಂದರೆ ಹೊರಗಡೆ ಮಾತಾಡ್ತಿದ್ದಾರೆ ಆದರೆ ಬಟ್ ಶಿ ಈಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ಅವರು ಏನಾದರೂ ಒಬ್ರಿಗೆ ಬೈಬೇಕು ಅಂತ ಇದ್ರೂ ಹಿಂದೆ ಮುಂದೆ ಯೋಚನೆ ಮಾಡ್ತಿರ್ಲಿಲ್ಲ, ಸ್ಟ್ರೇಟಾಗಿ ಮಾತಾಡ್ತಾ ಇದ್ರು. ಹಿಂದೂ ಯಾವತ್ತೂ ಹೋಗಿ ಬೇಜಾರು ಮಾಡ್ಕೊಳ್ಳೋರಲ್ಲ. ಸೊ ಆ ರೀತಿ ನೋಡಿದ್ರೆ ಶಿ ಈಸ್ ಸ್ಟ್ರೇಟ್ ಫಾರ್ವರ್ಡ್. ಸ್ನೇಕ್ ಶ್ಯಾಮ್ ಗುಡ್ ಹಾರ್ಟೆಡ್ ಪರ್ಸನ್. ವರ್ತೂರ್ ಸಂತೋಷ್ ಅವರು ಎಷ್ಟು ಯೋಚನೆ ಮಾಡ್ತಿದ್ದೀನಲ್ಲ, ಅಂದರೆ ನಾನು ಅಷ್ಟು ಅವ್ರ ಜೊತೆ ಮಾತಾಡಿಲ್ಲ ಅಂತ ಆಯಿತು. ಒಳ್ಳೆ ಪ್ರತಿಭೆ, ಹಳ್ಳಿ ಪ್ರತಿಭೆ. ಸೊ ಅವ್ರು ರೈತರ ಪರ ಬಂದಿದ್ದೀನಿ ಅಂತ ಹೇಳ್ತಿದ್ದಾರಲ್ಲ, ಸೊ ಅದರ ಪರ ನಿಂತ್ಕೊಂಡು ಒಂದಷ್ಟು ವಿಚಾರಗಳನ್ನು ಸಮಾಜಕ್ಕೆ, ಜಗತ್ತಿಗೆ ಆದಷ್ಟು ಬೇಗ ಹೇಳಬೇಕು, ಇನ್ನೂ ಎಫೆಕ್ಟಿವ್ ಆಗಿ ಹೇಳಬೇಕು. ಮೈಕಲ್ ಇಸ್ ಬಿಂದಾಸ್, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರಿಗನ್ಸಿದ್ದನ್ನೇ ಮಾಡೋದು. ಇನ್ನೊಬ್ಬರು ಮಾತಿಗೆ ಅವರು ಇನ್ಫ್ಲೂಯೆನ್ಸ್ ಆಗಲ್ಲ, ಅವ್ರ ಅನಿಸಿಕೆ ಅಷ್ಟೇ. ಕಾರ್ತಿಕ್ ತುಂಬ ಎಬಿಲಿಟಿ ಇರುವಂತಹ ವ್ಯಕ್ತಿ, ವೆರಿ ಗುಡ್ ಕಂಟೆಸ್ಟೆಂಟ್ ಫಾರ್ ದಿಸ್ ಸೀಸನ್. ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಅವ್ರ ಕೋಪನೇ ಅವ್ರಿಗೆ ಕಷ್ಟ ಆಗ್ತಾಯಿದೆ. ಆ ಕೋಪನ ಸ್ವಲ್ಪ ಕಡಿಮೆ ಮಾಡ್ಕೊಂಬಿಟ್ರೆ, ಕೋಪ ಅಂದರೆ ಅತಿರೇಕದ ಕೋಪ, ಅವ್ರಿಗೆ ಒಂದು ಕೋಪ ತೋರಿಸಿದ್ರೆ ಸಾಕು. ತೀರಾ ಅಡುಗೆ ಲೇಟ್ ಆಯಿತು ಅಂದ್ರೆಲ್ಲ ಕೋಪ, ಏನೋ ಸೌಟ್ ಆ ಕಡೆ ಇಟ್ಟರೆ ಕೋಪ, ಅದು ಅತಿರೇಕದ ಕೋಪ ಮಾಡ್ತಾ ಇದ್ದಾರೆ. ಅದೊಂದನ್ನು ಬಿಟ್ಬಿಟ್ರೆ ಅವ್ರಿಗೆ ಗುರಿ ಕಡೆ ತುಂಬ ಗಮನ ಇದೆ. ತುಂಬ ನಾಲೆಡ್ಜ್ ಇರುವಂಥ ಪರ್ಸನ್, ಯಾರಿಗೂ ಹರ್ಟ್ ಮಾಡೋದಕ್ಕೆ ಇಷ್ಟಪಡಲಿಲ್ಲ ಅವರು. ಭಾಗ್ಯಶ್ರೀ ಇಸ್ ಲೈಕ್ ಎಮೋಷ್ನಲಿ ದೆನ್ ಮೆಂಟಲಿ ವೆರಿ ಸ್ಟ್ರಾಂಗ್ ಇರುವಂಥ ಪರ್ಸನ್ ಅಷ್ಟೇ. ಇನ್ನೊಂದು ಪ್ರಮುಖವಾದ ವಿಚಾರ ಮೇಡಮ್, ಈಗ ಬಿಗ್ ಬಾಸ್ ಅಲ್ಲಿ ಎಲ್ಲವೂ ಮೊದಲೇ ಡಿಸೈಡ್ ಆಗಿಬಿಟ್ಟಿರುತ್ತೆ, ಸ್ಕ್ರಿಪ್ಟೆಡ್ ಅನ್ನೋದು ಒಂದು ಸುಮಾರು ಜನರ ಅನಿಸಿಕೆ. ಅದು ಖುದ್ದು ಸುದೀಪ್ ಅವರೇ ಹೇಳಿದ್ದಾರೆ, ಅದೆಲ್ಲ ಆ ಥರ ಆಗಲ್ಲ ಅದೆಲ್ಲ ಅಂತ. ಆದರೂ ಒಂದು ಬಿಲೀಫ್ ಇದೆ ಎಲ್ಲ ಸ್ಕ್ರಿಪ್ಟೆಡ್ ಅಂತ. ಸೊ ನೀವು ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಏನು ಹೇಳ್ತೀರಾ ಈಗ ಸ್ಕ್ರಿಪ್ಟೆಡ್ ಅನ್ನೋ ವಿಚಾರ? ನೋ ಸರ್, ಖಂಡಿತ ಇಲ್ಲ. ಇಟ್ ಇಸ್ ನಾಟ್ ಸ್ಕ್ರಿಪ್ಟೆಡ್. ನಾವು ಏನು ಮಾಡ್ತೀವಿ, ನಾವು ಏನು ಮಾತಾಡ್ತೀವಿ ಅದೇ ಅಷ್ಟೇ ಅಲ್ಲಿ ತೋರಿಸ್ತಾ ಇರೋದು. ಖಂಡಿತವಾಗ್ಲೂ ಇದು ಸ್ಕ್ರಿಪ್ಟೆಡ್ ಅಲ್ಲ. ಮೊದಲನೇ ಮುಂಚಿತವಾಗಿ ಇದು ನಿರ್ಧಾರ ಆಗಿರುತ್ತೆ ಈ ರೀತಿ ಇಲ್ಲ ಸರ್. ನಮಗೆ ಟಾಸ್ಕ್ ಅಂತ ಒಂದು ಬಂದಾಗ ಆ ಟಾಸ್ಕಲ್ಲಿ ಟಾಸ್ಕ್ ಅನ್ನೋದಷ್ಟೇ ಕೊಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿಂದ ಹೋಗಿ ಆ ಮಡಿಕೆನ ತೊಗೊಂಡು ಬರ್ಬೇಕಂತ ಅಷ್ಟೇ ಹೇಳ್ತಾರೆ. ಸೊ ಅದನ್ನು ನೀವು ಹೇಗೆ ತೊಗೊಂಬರ್ತೀರಾ, ಏನು ತೊಗೊಂಬರ್ತೀರಾ, ಯಾರಿಗೆ ತಲೆ ಮೇಲೆ ಮಡಿಕೆ ಹಾಕ್ತೀರಾ, ಅದು ಯಾವುದು ಬಿಗ್ ಬಾಸ್ ಅವರು ಹೇಳೋದು ಇಲ್ಲ. ಹೇಳೋದು ನಮಗೆ ಬರೀ ಆ ಟಾಸ್ಕ್ ವಿಚಾರ, ಅದು ನಾವು ಅದನ್ನು ಓದ್ತೀವಿ, ಅದು ಓದೋದು ನಾವೇ, ಅದನ್ನು ಹೇಗೆ ಮಾಡಬೇಕು ಅಂತ ಓದೋದು ನಾವೇ. ಸೊ ಹಾಗಾಗಿ ಪ್ರತಿಯೊಂದು ನಮ್ಮ ಕೈಯಲ್ಲೇ ಇದೆ. ಸ್ಕ್ರಿಪ್ಟೆಡ್ ಅಲ್ಲ ಆ್ಯಂಡ್ ಪ್ರೀ ಪ್ಲ್ಯಾನ್ಡ್ ಅಲ್ಲ, ಯಾವುದೂ ಅಲ್ಲ. ಸೊ ಎಲ್ಲ ಸ್ಪರ್ಧಿಗಳಿಗೂ ಇನ್ಕ್ಲೂಡಿಂಗ್ ನಿಮಗೆ ಸುದೀಪ್ ಅವರ ನಡೆ ಹಾಗೂ ನುಡಿ ತುಂಬ ದೊಡ್ಡ ಸ್ಟ್ರೆಂತ್ ಅನಿಸುತ್ತೆ. ಎಸ್ ನಿಮ್ಮ ಅಭಿಪ್ರಾಯ? ಸರ್, ಬಿಗ್ ಬಾಸ್ ಅಂದರೆ ಅವರೇ ಸರ್. ಬಿಗ್ ಬಾಸ್ ಅಂದರೆ ಸುದೀಪ್ ಸರ್. ಅವರ ಮಾತು, ಅವರ ಕಥೆ ಎಷ್ಟು ನಮಗೆಲ್ಲ ಶಕ್ತಿ ಕೊಡುತ್ತೆ. ಮೆಂಟಲಿ ಇರ್ಬೋದು, ಆಮೇಲೆ ನಾವೇನಾದ್ರು ಒಂದು ಸ್ವಲ್ಪ ಲೋ ಅನಿಸಿದ್ರೆ, ಲೈಕ್ ಏನೋ ನಮ್ಮ ಕೈಲಿ ಮಾಡೋಕ್ಕಾಗ್ತಿಲ್ಲ ಅಂದರೆ ಅವ್ರು ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ಗೊತ್ತಾ. ಅವ್ರು ಮಾತಾಡೋ ರೀತಿಗೆ ನಿಜವಾಗ್ಲೂ ನಮ್ಗೆ ಆ ಹುಮ್ಮಸ್ ಬರುತ್ತೆ. ಇವಾಗ ನಾ ಹೇಳೋದ್ನಲ್ಲ, 3rd ವೀಕ್ 4th ವೀಕ್ ನಾನು ಹೇಗೆ ಬದಲಾದೆ, ಏನು ಮಾಡಿದ್ರೂ ಪರವಾಗಿಲ್ಲ ಮಾಡೋವಂಥ ಶಕ್ತಿ ಬಂತು ಅಂದರೆ ಓನ್ಲಿ ಬಿಕಾಸ್ ಆಫ್ ಸುದೀಪ್ ಸರ್. ಆ ಕಾರ್ಯಕ್ರಮ, ಯಾಕಂದರೆ ನಮಗೆ ನಾವು ಕಂಟೆಸ್ಟೆಂಟ್ಸ್ ಏನೋ ಒಂದು 16 ಜನ ಇರ್ತೀವಿ. ಈಗ ಕೋಪ ಇರುತ್ತೆ, ತಾಪ ಇರುತ್ತೆ, ಏನೋ ಒಂದು ಸ್ಟ್ರಾಟಜಿಗಳಿರುತ್ತೆ. ಅದನ್ನೆಲ್ಲ ಬಿಟ್ಟು ನಮ್ಮ ಎಲ್ಲರನ್ನೂ ಸಮಾನವಾಗಿ ನೋಡೋವಂಥ ಒಬ್ಬರು ವ್ಯಕ್ತಿ ಅಂದರೆ ಅದು ಸುದೀಪ್ ಸರ್. ಅಲ್ಲಿ ಎಲ್ಲ ಕಂಟೆಸ್ಟೆಂಟ್ಸು ಅವ್ರಿಗೊಂದೇ, ಎಲ್ಲರ ಭಾವನೆಗಳನ್ನು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ನಮಗೆ ಸ್ಪಂದಿಸ್ತಾರಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನಾನು ಎಲಿಮಿನೇಟ್ ಆಗಿದ್ದೀನಿ ಅಂತ ಅನೌನ್ಸು ಆಗೋಗಿತ್ತು. ಆದರೆ ಅವರು ಒಂದು ಮಾತು ಹೇಳಿದ್ರು, ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ, ನಿಮಗೆ ಆ ಲೆಟ್ರ್ ಬೇಕಿತ್ತಲ್ವಾ ಅಂದರು.
ಹೌದು ಸರ್, ನನಗದೊಂದು ಬೇಕಿತ್ತು ಅಂತ ಹೇಳಿದೆ. ಆಮೇಲೆ ಅವ್ರು ಏನು ಹೇಳಿದ್ರು ಗೊತ್ತಾ, ಮ್ಯಾಮ್ ನಿಮ್ಮ ಮಗ ಈ ಲೆಟರ್ನ ಈ ಬಿಗ್ ಬಾಸ್ ಮನೆಯಲ್ಲಿ ಓದೋದನ್ನು ನೋಡಬೇಕು ಅನ್ನೋದಲ್ವಾ ನಿಮ್ಮ ಆಸೆ ಆಗಿತ್ತು ಅಂದರು. ಅದು ಎಷ್ಟು ಒಂದು ಹತ್ತಿರ ಆಯಿತು ಗೊತ್ತಾ ಆ ಮಾತು ನನಗೆ. ಅಫ್ಕೋರ್ಸ್ ಅವ್ರು ಆರಾಮಾಗಿ ಇದ್ಬಿಡ್ಬೋದಿತ್ತು, ಇನ್ನೇನು ಎಲಿಮಿನೇಟ್ ಆಗ್ತಿದ್ದಾರೆ, ಮನೆಗೆ ಹೋಗ್ತಾರೆ, ಮಗನ ನೋಡ್ತಾರೆ, ಅಲ್ಲಿ ಲೆಟ್ರ್ ಸಿಗುತ್ತೆ ಅಂತ. ಸರ್ ಎಲ್ಲನೂ ನೆನ್ಪಿಟ್ಕೊಂಡಿರ್ತಾರೆ. ನಮಗೊಂದು ಖುಷಿ ಪಡಿಸಿ ಹೊರಗಡೆ ಕಳಿಸೋದಿದೆಯಲ್ಲ, ಅದು ಅವ್ರ ವ್ಯಕ್ತಿತ್ವ ಅಂತ ತೋರಿಸುತ್ತೆ. ಯಾರಿಗೂ ಬೇಜಾರಾಗಕ್ಕೆ ಬಿಡಲ್ಲ ಸರ್, ಅದು ಸ್ಕ್ರಿಪ್ಟೆಡ್ ಅಲ್ಲ. ನಿಜವಾಗ್ಲೂ ಹೇಳ್ತೀನಿ, ಕೆಲವರು ಹೇಳ್ತಾರೆ ಅಫ್ಕೋರ್ಸ್ ಎಲ್ರಿಗೂ ಟಾಕ್ ಬ್ಯಾಕ್ ಇರುತ್ತೆ, ಹಿಂದೆಯಿಂದ ಕೆಲವರು ಮಾತಾಡ್ತಿರ್ತಾರೆ, ಆ ವಿಚಾರಗಳನ್ನ, ಆ ಸನ್ನಿವೇಶಗಳನ್ನ, ಸಂದರ್ಭನ ಹೇಳ್ತಿರ್ತಾರೆ, ಮರಿಬಾರ್ದು ಅಂತ. ಆದರೆ ಸರ್ ಹಾಗಲ್ಲ. ಅವರು ಆ ಕಾರ್ಯಕ್ರಮನ ಎಷ್ಟು ಹತ್ತಿರ ತಗೊಂಡಿದ್ದಾರೆ, ಎಷ್ಟು ಮನಸ್ಸಿಗೆ ಹತ್ತಿರ ಮಾಡ್ಕೊಂಡಿದ್ದಾರೆ ಅಂತ ನಮ್ಗೆ ಯಾಕೆ ಗೊತ್ತಾಗುತ್ತೆ ಅಂದರೆ, ಟೆಲಿಕಾಸ್ಟಲ್ಲಿ ಎಷ್ಟು ಟೆಲಿಕಾಸ್ಟ್ ಆಗಿದೆ ನನಗೆ ಗೊತ್ತಿಲ್ಲ, ಆದರೆ ನಾವು ಅಲ್ಲಿರ್ತೀವಲ್ಲ ಇಡೀ ದಿವಸ ಅವ್ರು ಮಾತಾಡೋದು. ನಾವೇನಾದರೂ ಒಂದು ವಿಷಯನ ಹೇಳಿದ್ರೆ ಸರ್ ಎಲ್ಲೋ ಇನ್ನೊಬ್ಬರು ಮಾತಾಡಿರ್ತಾರೆ, ಮೂರನೇ ವ್ಯಕ್ತಿ, ಆ ಮಾತನ್ನು ನಮ್ಗೆ ಹೇಳ್ತಾರೆ. ಆವಾಗ ಗೊತ್ತಾಗುತ್ತೆ ಇವರು ನಿಜವಾಗ್ಲೂ ಎಪಿಸೋಡ್ಸ್ನ ನೋಡಿದ್ದಾರೆ, ನಿಜವಾಗ್ಲೂ ಇವರು ಎಲ್ಲ ಕಂಟೆಸ್ಟೆಂಟ್ಸ್ನೂ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಮ್ಗಲ್ಲಿ ಗೊತ್ತಾಗುತ್ತೆ. ಸೊ ಬಿಗ್ ಬಾಸ್ ಅಂದರೆ ಸುದೀಪ್ ಸರ್. ಸೊ ಭಾಗ್ಯಶ್ರೀ ಅವರು ಬಿಗ್ ಬಾಸಿಂದ ಕಲಿತ ಪಾಠ ಏನು, ಬಿಗ್ ಬಾಸ್ ನಿಮಗೆ ಕಲಿಸಿದ ಪಾಠ ಏನು? ಬಿಗ್ ಬಾಸ್ ನನಗೆ ಕಲಿಸಿದ ಪಾಠ ಏನಂದರೆ, ನನಗಿದ್ದಂತಹ ಕಾನ್ಫಿಡೆನ್ಸನ್ನು ಇನ್ನೂ ಒಂದು 10 ಪಟ್ಟು ಜಾಸ್ತಿ ಮಾಡಿದೆ. ಆ್ಯಂಡ್ ಇನ್ನೊಂದೇನೆಂದರೆ, ಮಾಡು ಇಲ್ಲ ಬಿಡು ಎರಡೇ, ಅದ್ರ ಮಧ್ಯೆ ಪ್ರಯತ್ನ ಅನ್ನೋದು ಒಂದು ಪದ ಬರಲೇಬಾರ್ದು ಅಂತ. ಇಷ್ಟ ಆಗುತ್ತೋ ಇಲ್ವೋ, ಆದರೆ ನೀನು ಅದನ್ನು ಮಾಡು, ಗೆಲುವು ಸೋಲು ಬಿಟ್ಬಿಡು. ನನಗೆ ಇವಾಗ ಕೃಷ್ಣ ಹೇಳಿದಾರಲ್ಲ, ಶ್ರೀಕೃಷ್ಣ ಪರಮಾತ್ಮ, ಹಾಗೆ ಮಾಡೋ ಕೆಲಸ ನೀನು ಮಾಡು, ಫಲದ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳಿದಾರಲ್ಲ, ಇದು ಕೂಡ ನನಗೆ ಬಿಗ್ ಬಾಸ್ ಅದನ್ನೇ ಕಲಿಸಿದ್ದು. ನೀನು ಯಾಕೆ ಹೆದರ್ಕೊಳ್ತೀಯ, ಫಿಸಿಕಲಿ ನಿಂಗೆ ಆಗಲ್ಲ ಅಂತ ಯಾಕೆ ಹೆದರ್ಕೊಳ್ತೀಯ, ನೀನು ಮಾಡು, ಮಾಡಿದ್ರೆ ತಾನೇ ಗೊತ್ತಾಗೋದು, ಮಾಡ್ದೇ ಆಗಲ್ಲ ಅಂತ ಹಿಂದೆ ಕೂತ್ರೆ ಹೇಗೆ. ಆ ಒಂದು ಕಾನ್ಫಿಡೆನ್ಸ್ನ ನನಗೆ ತುಂಬ ಹೇಳ್ಕೊಟ್ಟಿದೆ. ಆ್ಯಂಡ್ ಎಷ್ಟೋ ವ್ಯಕ್ತಿತ್ವಗಳ ಜೊತೆ ನಾವು ಬದುಕಲ್ಲ ಜೀವನದಲ್ಲಿ, ವಿ ಅವಾಯ್ಡ್. ನಮ್ಗೆ ಅವ್ರು ಬೇಡ ಅಂದರೆ ಬೇಡ, ನಮ್ಮ ಪಾಡಿಗೆ ನಾವು ಇದ್ಬಿಡ್ತೀವಿ. ಆದರೆ ಆ ಮನೆಯಲ್ಲಿ ನಾವು ಬದುಕ್ತೀವಿ. ಸೊ ಆ ಬದುಕೋದನ್ನು ಕಲಿಸಿದೆ ನಮಗೆ. ಸೊ ಅದೆರಡನ್ನು ಕಲ್ತ್ಕೊಂಡಿದ್ದೀನಿ ನಾನು. ಸೊ ಮೇಡಮ್, ಕೊನೆಯದಾಗಿ ನಮಗಾಗಿ, ನಮ್ಮ ಪ್ರೇಕ್ಷಕರಿಗಾಗಿ, ನಿಮ್ಮನ್ನು ಇಷ್ಟಪಡೋರಿಗಾಗಿ ಒಂದು ಹಾಡು ಹಾಡ್ಬೋದಾ? ಶೋರ್, ಹಾಡ್ತೀನಿ. ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ. ಸಾರಿ, ನನಗೇನು ಗೊತ್ತಾ ಏನಾಗ್ತಿದೆ, ಎಲ್ಲ ಇಂಟರ್ವ್ಯೂಲು ಫುಲ್ ಮಾತಾಡಿದ್ಮೇಲೆ ಹಾಡಿಸ್ತಾರೆ, ಫುಲ್ ಸ್ಟ್ರೇನ್ ಆಗ್ಬಿಟ್ಟಿರುತ್ತೆ ವಾಯ್ಸು. ಹಾಡ್ತೀನಿ, ಇಟ್ಸ್ ಓಕೆ. ಪಾಪವಿದೆ ಪುಣ್ಯವಿದೆ, ನರಕವಿದೆ ನಾಕವಿದೆ, ಸ್ವೀಕರಿಸು ಗುರುವೇ ಅಂತರಾತ್ಮ. ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಈ ಹಾಡು ನಂಗೆ ತುಂಬ ಮನಸ್ಸಿಗೆ ಹತ್ತಿರ. ಬಿಕಾಸ್ ನಾವು ಜೀವನದಲ್ಲಿ ಇದೆ, ನರಕ ಇದೆ, ಸ್ವರ್ಗನೂ ಇದೆ, ಎಲ್ಲ ಇದೆ, ಕೋಪ ತಾಪ ಎಲ್ಲ ಇರುತ್ತೆ. ಆದರೆ ಆತ್ಮಕ್ಕೆ ನಮ್ಗೆ ಗೊತ್ತಿರುತ್ತೆ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದು. ಸೊ ಅದಕ್ಕೋಸ್ಕರನೇ ನಾವು ಬದುಕಬೇಕು. ಗಿಲ್ಟ್ ಅನ್ನೋದು ಆಗಿಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಸೊ ಅದಕ್ಕೇನು ಸತ್ಯ ಅನಿಸುತ್ತೆ, ಅದಕ್ಕೇನು ಖುಷಿ ಕೊಡುತ್ತೆ, ಅದನ್ನೇ ಬದುಕಬೇಕು.